ನಟ ದರ್ಶನ್ ಅರೆಸ್ಟ್ ಆಗಿದ್ದೇ ರಣರೋಚಕ. ಆಪರೇಷನ್ ದರ್ಶನ್ ಅರೆಸ್ಟ್ ಹೇಗಿತ್ತು ಗೊತ್ತಾ? ಗಜನನ್ನ ಕೆಡ್ಡಾಕೆ ಕೆಡವಲು ಕಾಕಿ ಬಿಗ್ ಸ್ಕೆಚ್ ಮಾಡಿತ್ತು. ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಫಿಲ್ಮಿ ಸ್ಟೈಲ್ ನಲ್ಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದೇಕೆ? ದರ್ಶನ್ ಅರೆಸ್ಟ್ ಸೀನ್ ಬೈ ಸೀನ್ ಸ್ಟೋರಿ. ಗೋಲ್ಡ್ ಜಿಮ್ಗೆ ದಬದಬಾ ಅಂತ ಬಂದ ಪೊಲೀಸರು. ದರ್ಶನ್ ಸುತ್ತುವರೆದ 300ಕ್ಕೂ ಹೆಚ್ಚು ಪೊಲೀಸರು. ಏಕಾಏಕಿ ನುಗ್ಗಿದ ಪೊಲೀಸರನ್ನ ನೋಡಿ ದಂಗಾದ ದರ್ಶನ್. ಬಂಧಿಸಿ ಪೊಲೀಸ್ ಜೀಪ್ ನಲ್ಲೇ ಕರೆದೊಯ್ದ ಪೊಲೀಸರು. 33 ವರ್ಷದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ 13 ಮಂದಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ನಟ ದರ್ಶನ್ ಅರೆಸ್ಟ್ ಆಗಿದ್ದೇ ರಣರೋಚಕವಾದಂತ ಸ್ಟೋರಿ. ಒಂದ್ ರೀತಿಯಾಗಿ ಸಿನಿಮಾ ನಟ ದರ್ಶನ್ ಅರೆಸ್ಟ್ ಆಗಿದ್ದೇ ಫಿಲ್ಮಿ ಸ್ಟೈಲ್ ನಲ್ಲಿ. ಆಪರೇಷನ್ ದರ್ಶನ್ ಅರೆಸ್ಟ್ ಆಗಿದ್ದು ಹೇಗೆ ಗೊತ್ತಾ? ಗಜನನ್ನ ಕೆಡ್ಡಾಕೆ ಕೆಡವಲು ಕಾಕಿ ಬಿಗ್ ಸ್ಕೆಚ್ ಅನ್ನ ಮಾಡಿತ್ತು. ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನ ಖಾಸಗಿ ಹೋಟೆಲ್ ನ ಜಿಮ್ ನಲ್ಲಿದ್ರು ದರ್ಶನ್ ಅರೆಸ್ಟ್ ಆಗುವಂತ ಹೊತ್ತಿನಲ್ಲಿ. ಈ ಹೊತ್ತಿನಲ್ಲಿ ಪೊಲೀಸ್ ಬಂದಾಗ ಒಂದ್ ರೀತಿಯಾಗಿ ಫಿಲ್ಮಿ ಸ್ಟೈಲ್ ಅಲ್ಲೇ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಐರಾವತ ಸಿನಿಮಾದಲ್ಲಿ ದರ್ಶನ್ ಅವರು ಕಾಕಿಯನ್ನ ತೊಟ್ಟು ಖಡಕ್ ಆಗಿ ತೆರೆಯಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಈಗ ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡುವಾಗ ಸಿನಿಮೀಯ ರೀತಿಯಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಅರೆಸ್ಟ್ ಸೀನ್ ಅನ್ನ ಸೀನ್ ಬೈ ಸೀನ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ. ಗೋಲ್ಡ್ ಜಿಮ್ಗೆ ದಬದಬಾ ಅಂತ ಪೊಲೀಸರು ಬಂದ್ರು. ದರ್ಶನ್ ನ ಸುತ್ತುವರೆದಿದ್ರು 300ಕ್ಕೂ ಹೆಚ್ಚು ಪೊಲೀಸರು. ಏಕಾಏಕಿ ನುಗ್ಗಿದಂತ ಪೊಲೀಸರನ್ನ ನೋಡಿ ದರ್ಶನ್ ದಂಗಾಗ್ಬಿಟ್ರು, ಕಂಗಾಲಾಗ್ಬಿಟ್ರು ಅಕ್ಷರಶಃ. ಕೊನೆಗೆ ಗನ್ ಪಾಯಿಂಟ್ ನಲ್ಲಿ ದರ್ಶನ್ ಅನ್ನ ಬಂಧನ ಮಾಡಲಾಗಿದೆ. ಬಂಧಿಸಿ ಜೀಪ್ ನಲ್ಲೇ ಕರೆದುಕೊಂಡು ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಯಾವಾಗ ಈ ರೀತಿಯಾಗಿ ಒಂದು ಶವ ಸಿಕ್ತು, ಪೊಲೀಸರು ತನಿಖೆಯನ್ನ ಚುರುಕು ಮಾಡ್ತಾರೆ. ಇನ್ನು ಈ ಹತ್ಯೆದಲ್ಲಿ ನಟ ದರ್ಶನ್ ನ ಪಾತ್ರ ಗೊತ್ತಾಗ್ತಿದ್ದಂತೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಏನೋ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೂ ಕೂಡ ತಿಳಿಸ್ತಾರೆ. ಆಗ ಕಾನೂನು ರೀತಿಯಾಗಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಸಿಎಂ ಡಿಸಿಎಂ ಇಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಡಿಪಾರ್ಟ್ಮೆಂಟ್ ಇನ್ನಷ್ಟು ಫುಲ್ ಅಲರ್ಟ್ ಆಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ನಟ ದರ್ಶನ್ ಸೇರಿದಂತೆ ಏನು ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಈಗಾಗಲೇ ಬಂಧನವಾಗಿದ್ದಾರೆ. ಏನು ಕೋರ್ಟ್ ಕೂಡ 6 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ದರ್ಶನ್ ಸೇರಿ 13 ಮಂದಿ ಪೊಲೀಸರ ಅತಿಥಿಯಾಗಿದ್ದಾರೆ. ಅತ್ಯಂತ ಕ್ರೂರವಾಗಿ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಕರೆತಂದು ಬೆಂಗಳೂರಿನ ಶೆಡ್ ಅಲ್ಲಿ ಮರ್ಮಾಂಗಕ್ಕೆ ಹೊಡೆದು ಏನು ದರ್ಶನ್ ಕುಡಿದು ಈ ಒಂದು ಕೃತ್ಯವನ್ನ ಎಸಗಿದ್ರ ಎನ್ನುವಂತ ಪ್ರಶ್ನೆ. ಕುಡಿದ ಮತ್ತಿನಲ್ಲೇ ಈ ರೀತಿಯಾಗಿ ಬರ್ಬರವಾಗಿ ಮರ್ಮಾಂಗಕ್ಕೆ ಹೊಡೆದು ಸಾಯಿಸಲಾಯ್ತಾ ಎನ್ನುವಂತ ಪ್ರಶ್ನೆ ಬರ್ತಾ ಇದೆ. ನಟ ದರ್ಶನ್ ಮೈಸೂರಿನ ಜಿಮ್ ನಲ್ಲಿದ್ರು. ಜಿಮ್ ಮಾಡ್ತಿರುವಂತ ಹೊತ್ತಲ್ಲೇ ಪೊಲೀಸರು ಪಟಪಟ ಅಂತ ಬಂದು ಸಿನಿಮಾ ರೀತಿಯಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಗನ್ ಪಾಯಿಂಟ್ ಅನ್ನ ಇಟ್ಟು ದರ್ಶನ್ ಅನ್ನ ಬಂಧನ ಮಾಡಿದ್ದಾರೆ. ದರ್ಶನ್ ಸುತ್ತುವರೆದಿದ್ರು ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು. ಏಕಾಏಕಿ ನುಗ್ಗಿ ಪೊಲೀಸರನ್ನ ನೋಡಿದಾಗ ದರ್ಶನ್ ದಂಗಾಗ್ಬಿಟ್ರು. ಏಕಾಏಕಿ ನುಗ್ತಿದ್ದಂತೆ ಕೊನೆಗೆ ಗನ್ ಪಾಯಿಂಟ್ ನಲ್ಲಿ ನಟ ದರ್ಶನ್ ಅನ್ನ ಬಂಧನ ಮಾಡಲಾಗಿದೆ. ಸಿನಿಮಾದಲ್ಲಿ ದರ್ಶನ್ ದೊಡ್ಡ ಹೀರೋ ಆಗಿ ಮಿಂಚ್ತಾ ಇದ್ರು. ಆದ್ರೆ ರಿಯಲ್ ಲೈಫ್ ಅಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. 33 ವರ್ಷದ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳಿದ್ದಾರೆ. ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದರ್ಶನ್ ಅನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ತನಿಖೆ ಮಾಡಿ ದರ್ಶನ್ ಅನ್ನ ಬಂಧನ ಮಾಡಿದ್ದೆ ಒಂದು ರೀತಿಯಾಗಿ ರಣರೋಚಕವಾಗಿತ್ತು. ಡಿಪಾರ್ಟ್ಮೆಂಟ್ ಇದನ್ನ ನೀಟಾಗಿ ಸ್ಕೆಚ್ ಮಾಡಿ ನಟ ದರ್ಶನ್ ಅನ್ನ ಬಂಧನ ಮಾಡಲಾಗಿದೆ.